ನಮಸ್ಕಾರ ರೀಪ್ಪ ಎಲ್ಲರಿಗೂ. ಹಾಂ, ನಿಮ್ಮನ್ನು ನಗಿಸೋ ಸಲುವಾಗಿ ನಾವು ಸಾಕಷ್ಟು ಜೋಕ್ ಕಲೆಕ್ಟ್ ಮಾಡಿಕೊಂಡು ಬೆಳತನ ಹೇಳುವಷ್ಟು ತಯಾರಿ ಮಾಡ್ಕೊಂಡು ಬಂದೆವು. ನಾವು ನಿಮ್ಮನ್ನು ನಗಿಸೋದು ನಮ್ಮ ಉದ್ದೇಶ. ನಗಿಸ್ತೇವೆ ಅಂತ ಹೇಳೋದಿಲ್ಲ, ನಗಿಸುವ ಪ್ರಯತ್ನ ಮಾಡ್ತಿರ್ತೇವೆ, ಅದನ್ನು ಹೇಳ್ತಿರ್ತೇನೆ ನಾ. ಈಗ ನಮ್ಮ ಉತ್ತರ ಕರ್ನಾಟಕದ ಕಡೆ ಸೊಳೆ ಮಗ ಅಂದ್ರೆ ಅದು PhD ಪದವಿ ಇದ್ದಂಗೆ. ಅದ ಬೆಂಗಳೂರು ಕಡೆ ನೀವು ಸೊಳೆ ಮಗ ಅನ್ರಿ, ಏನು ಎಂಥದ್ದು ಮಾರಾಯ ಸೊಳೆ ಮಗ ಅಂತ ಇದ್ದಾನೆ ಅವನು, ಹಿಂಗೆ ಮಾತಾಡ್ತಿರ್ತಾರೆ. ನಮ್ಮಲ್ಲಿ ಏನಾರು ಒಂದು ಈಟ್ ಜಗಳ ಐತಿಪ್ಪ ಅಂದ್ರೆ ಸೊಳೆ ಮಗ ಅನ್ಲಿಲ್ಲ ಅಂದ್ರೆ ಗಂಡಸಲ್ ನೀ ಅಂತಿರ್ತಾರೆ. ಸೊಳೆ ಮಗ ಅಂದ್ರೆ PhD ಪದವಿ ಇದ್ದಂಗೆ. ಈಗ ನೋಡ್ರಿ, ನೀವು ಎಲ್ಲಾರ ಊರಿಗೆ ಹೊಂಟಿರ್ತೀರಿ, ಬಸ್ ಸ್ಟ್ಯಾಂಡ್ನಾಗ ನಿಂತಿರ್ತೀರಿ. ಬಸ್ ಸ್ಟ್ಯಾಂಡ್ನಾಗ ನಿಂತಾಗ ನೀವು ಹೋಗೋ ಊರ ಕಡೆ ಒಂದು ಅರ್ಧ ತಾಸು ಯಾವ ಬಸ್ ಬರಲಿಲ್ಲರಿಪ್ಪ, ಏನಂತಿರ್ತಾರೆ ಅವಾಗ? ಏನು ರೀ ನಿಂತು ಅರ್ಧ ತಾಸು ಆಯ್ತು, ಸುಳೆ ಮಗನ ಬಸ್ಸ ಬರುವಲ್ಲು ಅಂತಾರೆ. ಅಕಸ್ಮಾತ್ ನೀವು ಹೋಗೋ ಊರ ಕಡೆ ಒಂದು ಪೆಟ್ಟು ಒಂದು 2-3 ಬಸ್ ಬಂದುಬಿಡ್ಲಿ, ಏನು ರೀ ಸುಳೆ ಮಗನ ಬಸ್ ಹಂಗೆ ಬರ್ತಾವೆ ಹೀಗಂತಾರೆ. ಈ ಸುಳೆ ಮಗ ಅನ್ನೋ ಉದಾಹರಣೆ ಕೊಡ್ಬೇಕಂದ್ರೆ, ಒಂದು ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ನ್ಯಾ. ನನ್ನ ಕಾರ್ಯಕ್ರಮದ ಬಗ್ಗೆ ನಿರೂಪಣೆ ಮಾಡಾಕನ ಒಂದು 15 ಮಿನಿಟ್ ಅದ್ಭುತವಾಗಿ ನಿರೂಪಣೆ ಮಾಡಿದ. ಆ ನಿರೂಪಣೆ ಮಾಡುವಂಥ ವ್ಯಕ್ತಿ ಇವರು ಸವದತ್ತಿಯಿಂದ ಬಂದಾರ, ರಾಜು ಬದಾಮಿ ಅಂಥೇಳಿ. ಇವರು ಎಲ್ಲ ಟಿ ವಿ ಒಳಗೆ ಕಾರ್ಯಕ್ರಮ ಕೊಟ್ಟಾರ. ಅದರಾಗ ವಿಶೇಷವಾಗಿ ಸುವರ್ಣ ನ್ಯೂಸ್ 24x7 ಒಳಗೆ ಕಂಟಿನ್ಯೂ ಆಗಿ ಬರಾಕತ್ತಾರ. ಆಮೇಲೆ ಇವರು ಒಂದು 100ರ ಮೇಲೆ ನಾಟಕ ಮಾಡ್ಯಾರ, ಒಂದು 100ಕ್ಕೂ ಹೆಚ್ಚು ನಾಟಕಗಳನ್ನು ಮಾಡ್ಯಾರ. ಸುಮಾರು 1200ಕ್ಕೂ ಹೆಚ್ಚು ಪವಾಡ ಮತ್ತು ಜಾದು ಹಾಸ್ಯ ಕಾರ್ಯಕ್ರಮಗಳನ್ನು ಮಾಡ್ಯಾರ. ಹಿಂಗೆ ಒಂದು 15 ಮಿನಿಟ್ ನನ್ನ ಬಗ್ಗೆನ ಎಲ್ಲ ಮಾತಾಡಿದ. ನನಗೆ ಭಾಳ ಖುಷಿ ಅನಿಸ್ತು. ಇಳಿದು ಬಂದ್ಕೊಳ್ಳಿ ಅಂದ್ರೆ ನಾ ಕೇಳಿದೆ, ಅದ್ಭುತವಾಗಿ ಮಾತಾಡಿದಿರಿ ಸರ, ಥ್ಯಾಂಕ್ಸ್ ರೀ ಅಂದೆ. ನೋಡ್ರಿ, ನಮ್ಮ ಊರಿಗೆ ಬೇಕಾ ಸುಳೆ ಮಗ ಬರಲ್ಲ, ಅವನದು ಪರಿಚಯ ಮಾಡಿಕೊಡೋದು ನಾನಾ ಅಂದವ. ಅಷ್ಟ ಅಂದು ಬಿಟ್ಟಿದ್ರೆ ಚಲೋ ಇತ್ತದ ಅಂದಂಗೆ ತಾವ್ಯಾರ್ರಿ ಅಂದ ನನಗೆ. ನೀ ಏನು ಇಷ್ಟೊತ್ತನ ಯಾವ ಸುಳೆ ಮಗನ ಪರಿಚಯ ಮಾಡಿದೆ ಅಲ್ಪ ಶಿವ, ಅದ ಸುಳೆ ಮಗನ ನಾ ಅನ್ಯ. ಹಿಂಗೆ ಅದೇನು ತಪ್ಪಲ್ರಿ, ಪ್ರೀತಿಗೆ ಮಾತಾಡ್ತಿರ್ತಾರೆ ಹಂಗೆ. ಇನ್ನು ನಮ್ಮ ಹಳ್ಯಾಗ ಇಲ್ಲಿ ಶೂಟಿಂಗ್ ಬರೋ ಮುಂದೆ ಒಂದು ರೈಲ್ವೆ ತಂದು ಕೊಡೋದು ಗಂಟು ಬಿದ್ದಿದ್ದವ. ಒಂದು ರೈಲ್ವೆ ತಂದು ಕೊಟ್ಟು ನಾವು, ಅದು ಟ್ರ್ಯಾಕ್ ಮೇಲೆ ಹಿಂಗೆ ಸುತ್ತ ಹಾಕಿ ಹಿಂಗೆ ಹೊಡೆದು ಬಂದು ನಿಂತು ಅಂದ್ಕೂಳೆ ಅಂದ್ರೆ ಅದನ್ನು ಒಯ್ದು ಕೊಟ್ಟೆ, ಹಳಿ ಜೋಡಿಸಿದ, ಟ್ರೈನ್ ಇಟ್ಟ, ಚಾವಿ ಕೊಟ್ಟ, ಟ್ರೈನ್ ಶುರು ಆಯ್ತು. ಮಾಮ ಗಾಡಿ ನಿಂತು ಅಂದ. ಮೊದಲನೇ ಸ್ಟಾಪ್ ಬಂದಿರ್ಬೇಕನ್ಯ. ಮೊದಲನೇ ಸ್ಟಾಪ್ ಬಂದತಿ, 10 ಸುಳೆ ಮಕ್ಕಳು ಹತ್ರಿ, ಇಳಿಯು ಸುಳೆ ಮಕ್ಕಳು ಇಳೀರಿ. ಬೈಬಾರ್ದು ರೀ ಹಂಗೆ, ಏನದ ಹಂಗೆ ಬೈದಾಡಬಾರ್ದು, ಸುಮ್ಮನೆ ಆಡ್ಬೇಕು ಹಂಗೆ ಅನ್ಯ. ಇಲ್ಲ ಮಾಮ ಹಂಗೆ ನಡೀದನ ಅದಂತಂದ. ಮತ್ತೆ ಚಾಲು ಮಾಡಿದ ಟ್ರ್ಯಾಕ್ ಮೇಲೆ, ಮತ್ತೆ ಟ್ರೈನ್ ಚಾವಿ ಕೊಟ್ಟ, ಬಿಟ್ಟು ಮತ್ತೆ ಚಾಲು ಆಯ್ತು ಟ್ರೈನು. ಮಾಮ ಗಾಡಿ ನಿಂತು 2ನೇ ಸ್ಟೇಷನ್ ಬಂದಿರ್ಬೇಕಲ್ಲ ಅನ್ಯ. 10 ಸುಳೆ ಮಕ್ಕಳು ಹತ್ರಿ, ಇಳಿಯು ಸುಳೆ ಮಕ್ಕಳು ಇಳೀರಿ, 2ನೇ ಸ್ಟೇಷನ್ ಬಂತು. ನೀವು ಇನ್ನು ಹಂಗೆ ಬಿಟ್ರೆ ಬೈದಾಡ್ಕೊಂತಾನೆ ಹೋಗಿಬಿಡ್ತಾನೆ ಇವ. ಬ್ಯಾಡ್ ನಿಂದ್ರೆ ಅಂದವನು ಅಂದ್ರೆ ಬಡ ಅದನ್ನು ಕಸದವನು ಅಂದ್ರೆ ಟ್ರೆಜರಿ ಮೇಲೆ ಇಟ್ಟುಬಿಟ್ಟು ನಾನು. 1 ತಾಸು ಬೇಕಾದ ಅಂಗಿ ಹರ್ಕೊಂಡ, ಮಣ್ಣಾಗ ಉಳ್ಳಾಡಿದ, ಕೂದ್ಲಾಕ ಎದರ್ಕೊಂಡ, ಮನೆ ತುಂಬ ಓಡಾಡಿದ, ಏನು ಮಾಡಿದ್ರು 1 ತಾಸು ಮಟ್ಟ ಕೊಡಲಿಲ್ಲ ನಾವು ಟ್ರೈನ್ ಅದನ್ನು. ಇನ್ನು ಸಣ್ಣ ಹುಡುಗರು ಭಾಳ ಕಾಡಿಸ್ಬಾರ್ದು ದೇವ್ರಿದ್ದಂಗೆ ಅಂಥೇಳಿ 1 ತಾಸಿನ ಮೇಲೆ ಅವಾಗ ಟ್ರೈನು ಹಳಿ ಎರಡೂ ಕೂಡಿ ಕೊಟ್ಟು, ನಮ್ಮ ಮನೆಗೆ ಹಿತ್ತಲ ಬಾಗಿಲ ಮುಂಚೆ ಬಾಗಿಲ 2 ಬಾಗಿಲ್ದವ್ರಿ. ಮುಂಚೆ ಬಾಗಿಲ್ದಾಗ ಚಪ್ಪಲ್ ಹಾಕ್ಕೊಂಡು ಹೊರಗೆ ಬಂದವನ ಅಂದ್ರೆ ಹಗರ್ಕ ಹಿತ್ತಲ ಬಾಗಿಲ್ದಾಗ ಬಂದು ನೋಡ್ಕೊಂತ ನಿಂತಿದ್ನೆ. ಏನಂತ ನೋಡೋಣ ಬೈತಾನೋ ಹೆಂಗೆ, ಏನಿಲ್ಲ. ನಾ ಹೋದ್ಕೊಳ್ಳಿ ಅಂದ್ರೆ ಬಡ ಟ್ರೈನ್ ತೊಗೊಂಡ, ಹಳಿ ಜೋಡಿಸಿದ, ಟ್ರೈನ್ ಹಳಿ ಮೇಲೆ ಇಟ್ಟವನ ಅಂದ್ರೆ ಚಾವಿ ಕೊಡಲಿಲ್ಲ, ಹಗರ್ಕ ಬಂದ. ಮಾಮ ಹೋಗ್ಯಾನ ಅಂದವನ ಬಂದು ಆಮೇಲೆ ಚಾವಿ ಕೊಟ್ಟದಕ್ಕೆ ಮತ್ತೆ ಟ್ರೈನ್ ಸ್ಟಾರ್ಟ್ ಆತ್ರಿಪ್ಪ. ಹತ್ತು ಸುಳೆ ಮಕ್ಕಳು ಹತ್ರಿ, ಇಳಿಯು ಸುಳೆ ಮಕ್ಕಳು ಇಳೀರಿ, ಒಬ್ಬ ಸುಳೆ ಮಗನಿಂದ 1 ತಾಸು ಲೇಟ್ ಆಗೈತೆ ಗಾಡಿ ಅಂದ. ಈಗ ಹಿತ್ತಲ ಬಾಗಿಲು ಏನೋ ಪಾರಾಗಿದ್ನೆ, ಒಳಗೆ ಬರಲಿಲ್ಲ. ಹಿಂಗೆ ಸುಳೆ ಮಗ ಅನ್ನೋದೇನು ನಾರ್ಮಲ್ ರೀ, ಅದು ಅಗದಿ ಪ್ರೀತಿಯಿಂದ ಕರೆಯುವಂಥ ಒಂದು ಶಬ್ದ. ಅದಕ್ಕೆ ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬಾರ್ದು. ಇನ್ನು ಒಂದು ಕಡೆ ಏನಾಗಿತ್ತು, ಪರಮವೀರ ಚಕ್ರ ಪ್ರಶಸ್ತಿಯನ್ನು ನಮ್ಮ ಕಾರ್ಗಿಲ್ ಕಾಳಿಂಗಪ್ಪನವ್ರು ತೊಗೊಂಡ್ಬಿಟ್ಟಿದ್ರು. ಆ ಕಾರ್ಗಿಲ್ ಕಾಳಿಂಗಪ್ಪನವರು ನಮ್ಮ ಊರಿಗೆ ಬರೋದು ಒಂದ ತಡ, ಎಲ್ಲ ಮಾಧ್ಯಮದವರು, ಟಿ ವಿ ಮಾಧ್ಯಮದವರು, ಪತ್ರಕರ್ತರು, ಅವರು ಇವರು ಇಡೀ ಊರು ಮಂದಿನ ಬಂದುಬಿಡ್ತಲ್ಲಿ ಜೈಕಾರ ಹಾಕೋತ ಕರ್ಕೊಂಬರಾಕತ್ತಿದ್ರು ಅವ್ರನ್ನ. ಕಾರ್ಗಿಲ್ ಕಾಳಿಂಗಪ್ಪನವರಿಗೆ ಜೈವಾಗಲಿ, ಕಾರ್ಗಿಲ್ ಕಾಳಿಂಗಪ್ಪನವರಿಗೆ ಜೈವಾಗಲಿ ಅನ್ಕೋತ ಬರಾಕತ್ತಿದ್ರು. ಬಂದು ಟಿ ವಿ ಮಾಧ್ಯಮದವರು
ಮೈಕ್ ಹಿಡಿದ್ರು ಮುಂದೆ ಹಿಂಗೆ. ಕಾರ್ಗಿಲ್ ಕಾಳಿಂಗಪ್ಪನವರೇ, ನಿಮಗೆ ಪರಮವೀರ ಚಕ್ರ ಪ್ರಶಸ್ತಿ ಸಿಕ್ತಂತೆ, ಹೌದಾ? ಅವ ಮೊದಲ ಗೌಟಿ ಮನುಷ್ಯ ಅಲ್ಲಿ ನೌಕರಿಗೆ ಹೋಗಿದ್ದ. ಹೌದ್ರಪ್ಪ, ಮುಂದೆ ಅಂದ. ಅಲ್ಲ, ಮತ್ತು ಯುದ್ಧದ ಸಮಯದಲ್ಲಿ 1 ತಿಂಗಳು ರಜೆ ಹಾಕಿದ್ರಂತೆ, ಯಾಕೆ? ಮಾಧ್ಯಮದವ್ರು ಕೇಳಿದರು. ಇವು ಮತ್ತು ತನ್ನ ಶೈಲಿ ಒಳಗೆ ಹೇಳಿದ, ನೋಡ್ರಪ್ಪ, ಅದು ಏನಾಗಿತ್ತು ಅಂತಂದ್ರೆ ನಾನು ಹೆಂಡತಿ ಮೈಯಾಗ ಆರಾಮಿದ್ದಿದ್ದಿಲ್ಲ, ಹೀಗಾಗಿ ರಜಾ ಹಾಕಿದ್ವಿ 1 ತಿಂಗಳು ಅಂದ. ಅಲ್ಲ, ದೇಶ ರಕ್ಷಣೆ ಮಾಡೋರು ನೀವು, ದೇಶವನ್ನು ಕಾಪಾಡೋರು ನೀವು, ನಿಮ್ಮಂಥ ನಿಷ್ಠಾವಂತ ಅಧಿಕಾರಿಗಳೇ ರಜಾ ಹಾಕಿ ಮನೆ ಒಳಗೆ ಕೂತ್ರೆ ನಮ್ಮ ದೇಶ ರಕ್ಷಣೆ ಮಾಡೋರು ಯಾರಿಪ್ಪ ಅಂತ ಕೇಳಿದ್ರು ಮಾಧ್ಯಮದವರು ಕಾರ್ಗಿಲ್ ಕಾಳಿಂಗಪ್ಪನವ್ರಿಗೆ. ಕಾರ್ಗಿಲ್ ಕಾಳಿಂಗಪ್ಪನವರು ಅದ್ಭುತವಾಗಿ ಉತ್ತರವನ್ನು ಕೊಟ್ಟರು. ನೋಡ್ರಿಪ್ಪ, ದೇಶ ರಕ್ಷಣೆ ಮಾಡಾಕ ಲಕ್ಷಾಂತರ ಸೈನಿಕರು ಅದಾರ, ಆದ್ರೆ ನಾನು ಹೆಂಡತಿ ರಕ್ಷಣೆ ಮಾಡಾಕಿರಾವ ನಾವೊಬ್ಬವ ಗಂಡ, ಹಿಂಗೆ ಹೇಳಿದರು. ಅದು ಹೋಗಲಿ, ಯುದ್ಧದ ಸಮಯದಲ್ಲಿ ಶತ್ರು ಸೈನಿಕರ ಕೈಕಾಲುಗಳನ್ನು ಮಾತ್ರ ಕತ್ತರಿಸಿದಂತೆ ಯಾಕೆ ಕೇಳಿದರು ಮಾಧ್ಯಮದವರು. ಅದಕ್ಕೆ ಉತ್ತರ ಕೊಟ್ಟರು ಕಾರ್ಗಿಲ್ ಕಾಳಿಂಗಪ್ಪನವರು ಅಗದಿ ಹಾಸ್ಯಭರಿತವಾಗಿ. ಅದೇನಾಗಿತ್ತಪ್ಪ ಅಂತಂದ್ರೆ, ಮುಂದೆ ಯಾರೋ ಅವ್ರು ಚೆಂಡು ಕಡ್ಕೊತ ಹೋಗಿದ್ರು, ನಾ ಹಿಂದಿಂದ ಅವ್ರ ಕೈ ಕಾಲು ಕತ್ತರಿಸ್ಕೊಂತ ಹೋದ್ನಿ. ಆ ಕೈಕಾಲುಗಳು ಕೌಂಟಿನೊಳಗೆ ಹೆಚ್ಚಾದದ್ದಕ್ಕೆ ನಮಗೆ ಪರಮವೀರ ಚಕ್ರ ಪ್ರಶಸ್ತಿ ಕೊಟ್ಟಾರ. ಮಾಧ್ಯಮದವ್ರು ಕೈಯ ಮುಗಿದ್ರು, ಇವಾಗ ಕೈ ಮುಗಿದ್ರು ರೈಟೇ ಹೇಳ್ಬಿಟ್ಟಿದ್ರು, ಇಂಥ ಅದ್ಭುತ ಆಸಾಮಿ ಕಾರ್ಗಿಲ್ ಕಾಳಿಂಗಪ್ಪನವ್ರು ಅಂತೇಳಿ. ಈಗ ಒಂದು ಸಣ್ಣ ಬ್ರೇಕ್ ತೊಗೊಳ್ಳೋಣ, ಆಮೇಲೆ ಮತ್ತೆ ಭೇಟಿ ಆಗೋಣಂತ.